ಯಾಕ್ರ ಇಲ್ಲಿ ಇರಬಾರ್ದಿತ್ರಿ, ಅಲ್ಲಿ ಇರ್ಬೇಕಿತ್ತು. ಎಲ್ಲಿ ದೋಸ್ತ ನೀ ಇಲ್ಲಿ ಇರಬಾರ್ದಿತ್ತು, ಅಲ್ಲಿ ಇರ್ಬೇಕಿತ್ತು. ಎಲ್ಲಿರ್ಲೇಪ ಲಪಡ ಮಾಡ್ತದೆ, ಎಲ್ಲಿರ್ಬೇಕಿತ್ತು. ಕಲಾವಿದರು ಕಲೆ ಅಂತ ಬಂದ್ರ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಸಂಖ್ಯೆ ಏನು ಕಡಿಮೆ ಇಲ್ರಿ. ಯಾಕಂದ್ರೆ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಅವ್ರು ವಂಚಿತರಾಗಿರ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಸೀರಿಯಲ್ ಅಂತ ಬಂದ್ರೆ ನಮ್ಮ ಉತ್ತರ ಕನ್ನಡದವ್ರಿಗೆ ಆಲ್ಮೋಸ್ಟ್ ಅವಕಾಶ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಬ್ಬ ಸ್ಟ್ರಗಲ್ ಮಾಡಿ ಊರ್ ಬಿಟ್ಟು ಎಷ್ಟೋ ದಿನ ಬೆಂಗಳೂರು ಬಂದು ಸ್ಟ್ರಗಲ್ ಮಾಡಿದಾಗ ಅವಾಗ ಅವನಿಗೆ ಎಲ್ಲೋ ಒಂದು ಸೀರಿಯಲ್ದಾಗ ಒಂದು ಚಾನ್ಸ್ ಅಥವಾ ಸೈಡ್ ರೋಲ್ ಸಿಕ್ಕಿತೈತಿ. ಸೊ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಅವಕಾಶ ಕೊಟ್ಟು ನೋಡ್ರಿ ಉತ್ತರ ಕನ್ನಡದವ್ರಿಗೆ ನಾವು ಪ್ರೂವ್ ಮಾಡ್ತೀವಿ ಅಂತ ಕಾಯ್ಕೊಂತ ಕೂತಿರೋ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಸೊ ಈಗ ನೀವು ಎಚ್ಚೆತ್ಕೊಳ್ಳೋ ಟೈಮ್ ಬಂದೈತಿ. ಯಾಕಪ್ಪ ಅಂತಂದ್ರೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಡಾಲಿ ಧನಂಜಯ ನಟ ರಾಕ್ಷಸ ನಮ್ಮ ಈಗ ಉತ್ತರ ಕನ್ನಡದ ಒಂದು ಸಿನಿಮಾ ಮಾಡ್ಲತ್ತಾರಿ. ಆ ಸಿನಿಮಾ ಪೂರ್ತಿ ಉತ್ತರ ಕನ್ನಡದಾಗೆ ಬರತೈತಿ. ಅಂದ್ರೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಅವ್ರು ಹುಡುಕಾಡ್ದಾಗ ಅದಾರ. ಸೊ ಈಗ ಅದರ ಒಂದು ಆಡಿಷನ್ಸ್ ಅಪ್ಡೇಟನ್ನು ಅಫಿಷಿಯಲ್ ಆಗಿ ಕೊಟ್ಟಾರೆ. ಯಾಕಂದ್ರೆ ಬಹಳ ಜನ ಯಾವ್ದ್ಯಾವುದೋ ಸ್ಟಾರ್ಟಿಂಗ್ ದುಡ್ಡು ಕೇಳೋದು, ದುಡ್ಡು ಕೇಳ್ತಾರೆ, ಆಮೇಲೆ ಫೋನ್ ಮಾಡಲ್ಲ, ಬ್ಲಾಕ್ ಮಾಡ್ಕೋತಾರೆ. ಸೊ ಅಂಥ ಸಿಚುವೇಶನ್ ಭಾಳ ಆಗ್ಯಾವ್ರಿ. ಸೊ ಜೆನ್ಯೂನ್ ಆಗಿ ದೊಡ್ಡ ನಟ ಆಗಿರ್ಬೋದು, ಆ ಸಂಬಂಧಪಟ್ಟ ಡೈರೆಕ್ಟರ್ ಆಗಿರ್ಬೋದು, ಅಥವಾ ನಮ್ಮ ಒಳ್ಳೆ ಇಂಡಸ್ಟ್ರಿಯ ಒಳ್ಳೆ ಒಂದು ಬ್ಯಾನರ್ ಅಲ್ಲಿ ಅಥವಾ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಬರ್ತಿರ್ಕಂತ ಅಂಥ ಸಿನಿಮಾ ಅಪ್ಡೇಟ್ ಕೊಟ್ಟಾಗ ಸೊ ಇಂಥ ಅವಕಾಶಗಳು ನೀವು ಬಳಸ್ಕೋಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಮ ಕಡೆ ನೋಡ್ರಿ ಆಲ್ಮೋಸ್ಟ್ ಕಲಾವಿದರು ಉತ್ತರ ಕರ್ನಾಟಕದ ಒಂದು ಶೈಲಿ ಬೇಕಾದ್ರೆ ಮಾತ್ರ ಉತ್ತರ ಕರ್ನಾಟಕದ ಹುಡುಕಾಡ್ದಾಗ ಇರ್ತಾರೆ. ಅದು ಯಾವುದೋ ಒಂದು ಪೋಸ್ಟ್ ಹಾಕಿರ್ತಾರೆ, ಉತ್ತರ ಕರ್ನಾಟಕದವ್ರು ಬೇಕಾಗಿ ನಿಮ್ಮ ಉತ್ತರ ಕರ್ನಾಟಕದ ನಿಮ್ದು ಒಂದು ಯಾವುದಾದ್ರೂ ಒಂದು ನಟನೆ ಮಾಡ್ತಕ್ಕಂಥ ವಿಡಿಯೋ ಈ ವಾಟ್ಸಪ್ಗೆ ಸೆಂಡ್ ಮಾಡಿ, ಫೋಟೋ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಫೋಟೋ ಸೆಂಡ್ ಮಾಡ್ತಾರೆ, ಅದಕ್ಕೆ ರಿಪ್ಲೈನೂ ಇರಲ್ಲ, ಓಕೆನೂ ಇಲ್ಲ, ಏನೂ ಇಲ್ಲ. ನೋಡಿ ಬ್ಲೂಟಿಕ್ ಬಂದಿರ್ತೈತಿ, ವಾಟ್ಸಪ್ ಒಳಗೆ ಸೆಂಡ್ ಮಾಡಿರ್ತಾರೆ ಒಳ್ಳೆ ಅವಕಾಶ ಅಂತ, ಆದ್ರೆ ಒಳ್ಳೆ ರಿಪ್ಲೈ ಇರಲ್ಲ. ಸೊ ಅಂಥವ್ರಿಗೆ ಈಗ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಡಾಲಿ ಧನಂಜಯ ಅವರ ಸಿನಿಮಾ ಉತ್ತರಾಖಂಡ ಅಂತ ಪೂರ್ತಿ ಉತ್ತರ ಕನ್ನಡದಾಗ ಬರತೈತಿ. ಅದು ಆ ಸಿನಿಮಾ ಆಡಿಷನ್ಸ್ಗೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೊಡ್ಬೇಕಂದ್ರೆ ಆಡಿಷನ್ ಮಾಡೋಕೆ ಈಗ ಬೆಂಗಳೂರಿನಿಂದ ಡೈರೆಕ್ಟ್ ಅವರು ಉತ್ತರ ಕರ್ನಾಟಕಕ್ಕೆ ಬರತ್ತಾರ. ಆಡಿಷನ್ಸ್ ಎಲ್ಲೆಲ್ಲಿ ನಡೀತೈತಿ, ಏನು ಡೀಟೇಲ್ಸ್ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ರೀ. ಸೊ ನೀವು ಈ ಅವಕಾಶ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಲ್ಲೆಲ್ಲೋ ಹೋಗಿ ದುಡ್ಡು ಕೊಟ್ಟು ಏನೇನೋ ಮಾಡ್ತೀವಿ. ಈಗ ಒಂದು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಸೂಪರ್ ಸ್ಟಾರ್ ಡಾಲಿ ಧನಂಜಯ ಅವರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡೋ ಒಂದು ಒಳ್ಳೆ ಅವಕಾಶ ಅವ್ರು ಕೊಡ್ಲಾತ್ತಾರ ಅಂದ್ರೆ ಸೊ ಇದರ ಸದುಪಯೋಗ ಮಾಡ್ಕೊಳ್ರಿ. ನೀವು ನಿಮ್ಮ ಜಿಲ್ಲೆಗೆ ಬಂದು ಆಡಿಷನ್ಸ್ ಮಾಡ್ಲಾತ್ತಾರೆ. ಸೊ ಏನೆಲ್ಲ ಪ್ರೊಸೀಜರ್ ಇದೆ, ಯಾವ ಡೇಟ್ಗೆ ಯಾವ ಪ್ಲೇಸ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಫಿಲ್ಮಿಕರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ಅಪ್ಡೇಟ್ ರಿಲೇಟೆಡ್ ವಿಡಿಯೋ ಬರ್ತೈತಿ. ಜೊತೆಗೆ ನಿಮಗೆ ಆಡಿಷನ್ಸ್ ಏನಾದರೂ ಒಳ್ಳೆ ಆಡಿಷನ್ಸ್ ಅಪ್ಡೇಟ್ ಇದ್ರೆ ಖಂಡಿತ ಎಲ್ಲ ಅಪ್ಡೇಟ್ ಅನ್ನು ನಾನು ಕೊಡ್ತಾ ಇರ್ತೀನಿ. ಒಂದು ಪ್ರೊಮೋ ಕೂಡ ಬಿಟ್ಟಾರೆ ಅವರು ಉತ್ತರ ಕರ್ನಾಟಕದ ಒಂದು ಬಿಜಾಪುರದಾಗ ಶೂಟ್ ಮಾಡೋದು, ಹುಬ್ಳಿಯಲ್ಲಿ ಶೂಟ್ ಮಾಡೋದು. ಇವಾಗ ನೀವು ರೀಲ್ಸ್ ಮಾಡ್ತಿರ್ತೀರಲ್ಲ, ದೋಸ್ತ ನೀ ಇಲ್ಲಿ ಇರಬಾರ್ದಾಗಿತ್ತು, ಅಲ್ಲಿ ಇರಬೇಕಿತ್ತು ಅಂತ ಹೇಳ್ತಾರೆ. ಸೊ ಅಂಥ ಮಂದಿಗೆಲ್ಲ, ರೀಲ್ಸ್ ಮಾಡೋ ಮಂದಿಗೆಲ್ಲ ಯಾರಿಗೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಐತೆ ನೋಡ್ರಿ, ಅವರೆಲ್ಲ ಹೋಗಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆಗಲಿ ಬಿಡಲಿ ನೆಕ್ಸ್ಟ್ ಮಾತ್ರ. ಈಗ ನೀವು ನಾಳೆ ಎಲ್ಲಾದ್ರೂ ಒಂದು ಆಡಿಷನ್ಸ್ ಕೊಡ್ಲಕ್ಕೆ ಹೋದ್ರೆ ಅಂದ್ರೆ ಅವಾಗ ನಿಮ್ಗೆ ಗೊತ್ತಾಗ್ತೈತೆ ಆಡಿಷನ್ಸ್ ಹಿಂಗೆ ನಡೀತೈತಿ, ಹಿಂಗೆ ಪ್ರಿಪೇರ್ ಆಗ್ತೈತೆ ಅಂತ. ಈಗ ಇಷ್ಟು ದಿನ ಮಕ್ಕೊಂದಿರಿ ನಮಗೆಲ್ಲ ಯಾರು ತಗೋತಾರ, ಎಲ್ಲ ರೊಕ್ಕ ತಗೋತಾರಂತ. ಈಗ ನೀವು ಎದ್ದೇಳೋ ಟೈಮ್ ಬಂದೈತಿ. ನಿಮ್ಮ ಜಿಲ್ಲೆಗೆ ಬರತ್ತಾರ ಅಂದ್ರೆ ನಿಮ್ಗೆ ಏನು ಅನ್ಸ್ತೈತೆ ಹೋಗಿ ಆಡಿಷನ್ಸ್ ಕೊಡ್ರಿ. ಆ ಕ್ಯಾರೆಕ್ಟರ್ ನೀವು ಸೂಟ್ ಆದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಹಾಗಾಗಿ ಈ ಒಂದು ಅವಕಾಶ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಡಿಷನ್ಸ್ ಮಾಡೋಕೆ ಬರೋದು, ಶೂಟಿಂಗ್ ಮಾಡೋಕೆ ಬರೋದು ಭಾಳ ರೇರ್. ಅಲ್ಲಿ ಒಂದು ಶೂಟಿಂಗ್ ಉತ್ತರ ಕರ್ನಾಟಕದ ಶೈಲಿ ಏನಾದರೂ ಇದ್ರೆ ಮಾತ್ರ ಬರ್ತಾರೆ ಅದು. ಆಮೇಲೆ ಕಲಾವಿದರು ಬೇಕಾದ್ರೆ ಮಾತ್ರ ಆಲ್ಮೋಸ್ಟ್ ಸೆಲೆಕ್ಟೆಡ್ ಯಾರು ಇರ್ತಾರಲ್ರಿ, ಆಲ್ರೆಡಿ ರಿಯಾಲಿಟಿ ಶೋ ಮಾಡಿದವರು, ಸ್ವಲ್ಪ ಸೋಷಿಯಲ್ ಮೀಡಿಯಾ ಹೆಸರು ಅಂಥವ್ರಿಗೆ ತಗೋತಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅಂತಲ್ಲ, ಯಾರಿಗೆ ಆ ಒಂದು ಕ್ಯಾರೆಕ್ಟರ್ ಏನು ಹುಡುಕಾಡ್ತಿರ್ತಾರಲ್ಲ ಅವ್ರು ಶೂಟ್ ಆದರೆ ಬಹುಶಃ ಆ ಒಂದು ಕ್ಯಾರೆಕ್ಟರ್ ಇವ್ರು ಆಡಿಷನ್ಸ್ ಮಾಡೋಕೆ ಬರ್ಲತ್ತಾರ ಅಂತ ನಾನು ಅನ್ಕೋತೀನಿ. ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಪ್ರಾಡಕ್ಟ್ ನೀವು ಇದ್ರಿ ಅಂದ್ರೆ ನಿಮ್ಗೆ ತಗೋತಾರೆ ಅವರು. ಸೊ ಅವಕಾಶ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಉತ್ತರ ಕನ್ನಡ ಸಿನಿಮಾದ ಆಡಿಷನ್ಸ್ ಉತ್ತರ ಕನ್ನಡ ಭಾಗದ ಸದ್ಯಕ್ಕೆ ಎರಡು ಭಾಗ ಕಡೆ ಆಡಿಷನ್ಸ್ ಅಪ್ಡೇಟ್ ಅವ್ರು ಕೊಟ್ಟಾರಿ. ಮೊದಲು ವಿಜಯಪುರ ಜಿಲ್ಲೆ ಹಾಗೂ ಹುಬ್ಬಳ್ಳಿಯಲ್ಲಿ ಆಡಿಷನ್ಸ್ ಮಾಡ್ತಾರೆ ಅವರು. ವಿಜಯಪುರದಲ್ಲಿ ಯಾವ ಡೇಟಿಂಗ್ ನಡೀತಿ, ಎಲ್ಲಿ ನಡೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ವಿಜಯಪುರದಾಗ ಯಾರ್ಯಾರು ಕಲಾವಿದ್ರಲ್ರಿ, ಸಿಕ್ಕಾಪಟ್ಟಿ ಜನ ಅದಾರ ವಿಜಯಪುರ ಒಳಗೆ, ಸಿಕ್ಕಾಪಟ್ಟಿ ಕಲಾವಿದ್ರು ಅದಾರ. ಸೊ ಅಂಥವ್ರಿಗೆ ಅವಕಾಶ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಆಡಿಷನ್ಸ್ ಮಾಡೋಕೆ ನಮ್ಮ ಎಷ್ಟೇ ಬಿಸಿಲಿದ್ರು ಬೆಂಗಳೂರಿಂದ ನಿಮ್ಮ ಒಂದು ಕಲಾವಿದ ಹುಡುಕಾಟದಲ್ಲಿ ನನಗೆ ಒಂದು ಖುಷಿಯಾಗಿದೆ ಏನು ಗೊತ್ತ್ರಿ, ಡಾಲಿ ಧನಂಜಯ ಅವರು ಈ ಒಂದು ಎಫರ್ಟ್ ತೊಗೊಂಡು ಉತ್ತರ ಕರ್ನಾಟಕ ಅದೇ ಜಿಲ್ಲೆಗೆ ಒಂದು ಆಡಿಷನ್ಸ್ ಮಾಡತ್ತಾರಲ್ರಿ, ವೆರಿ ಹ್ಯಾಪಿ. ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕಡೆ ಆಡಿಷನ್ಸೇ ನಡೆಯಲ್ರಿ. ಎಷ್ಟು ಜನ ಕಲಾವಿದ್ರು ಅದಾರ ನಮ್ಮ ಸೈಡ್. ಆಡಿಷನ್ಸ್ ಅಂದರೆ ಏನು ಕೆಲವರಿಗೆ ಗೊತ್ತಿರಲ್ಲ, ಇಂಟ್ರೆಸ್ಟ್ ಇರುತ್ತೆ, ರೀಲ್ಸ್ ಮಾಡ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಒಂದು ಸ್ಟೆಪ್ ತೊಗೊಳ್ಳೋಂಥ ಕಾಲಿಗೆ ಬಂದೈತಿ. ಸೊ ಈಗ ಅಪ್ಡೇಟ್ ಕೊಡೋ ಪ್ರಕಾರ ವಿಜಯಪುರದಾಗ ಯಾರ್ಯಾರು ಕಲಾವಿದರು ಆಗ್ಬೇಕಂತ ಅಂದ್ಕೊಂಡಿರಲ್ಲ, ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಆಡಿಷನ್ಸ್ ಕೊಡ್ರಿ. ಮುಂದೆ ಬಿಟ್ಬಿಟ್ರಿ, ಸೆಲೆಕ್ಟ್ ಆಗಲಿ ಬಿಡಲಿ, ಒಟ್ಟು ಆಡಿಷನ್ಸ್ ಕೊಟ್ಟು ಬಂದಪ್ಪ ಹಿಂಗೆ ಇರ್ತೈತೆ ಅಂತ ಗೊತ್ತರ ಆಗ್ತೈತಲ್ಲ. ಸೊ ಅಂಥರೆಲ್ಲ ಹೋಗಿ ಆಡಿಷನ್ಸ್ ಕೊಡ್ರಿ. ವಿಜಯಪುರದಾಗ ಆಡಿಷನ್ಸ್ ಕೊಡೋರಿಗೆ ಒಂದು ಸ್ಥಳ ಮತ್ತು ಡೇಟನ್ನು ಕೊಡ್ತೀನಿ. ಸೊ ವಿಜಯಪುರದಾಗ ಆಡಿಷನ್ಸ್ ಕೊಡೋರು ಇದೇ ಮಾರ್ಚ್ 27ರಂದು ಆಡಿಷನ್ಸ್ಗೆ ಬರ್ಲಾತಾರೆ ವಿಜಯಪುರ ಜಿಲ್ಲೆಗೆ. ಎಲ್ಲಪ್ಪ ಅಂತಂದ್ರೆ ನೋಟ್ ಮಾಡ್ಕೊಳ್ರಿ. ಸೊ ಆ ಡೇಟ್ಗೆ ರೆಡಿ ಆಗಿರಿ.
ವಿಜಯಪುರದಾಗ ಆಡಿಷನ್ಸ್ ಕೊಡೋರು ಮಾರ್ಚ್ 27ನೇ ತಾರೀಕು ಬರತ್ತಾರ. ಯಾವ ಜಾಗಕ್ಕೆ ಬರತ್ತಾರ ಅಂದ್ರೆ BLDA VP ಡಾಕ್ಟರ್ ಹಳ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ಸೊ ಈ ಅಡ್ರೆಸ್ ನೋಟ್ ಮಾಡ್ಕೊಂಡು ಆ ಅಡ್ರೆಸ್ ಕರೆಕ್ಟ್ ಟೈಮಿಗೆ ಹೋಗಿ ನೀವು ಆಡಿಷನ್ಸ್ ಕೊಟ್ಟು ಬರ್ರಿ. ಓಕೆನಾ? ಬಿಜಾಪುರ ಬಂದು ರೆಡಿ ಇರಿ. ಮತ್ತು ಯಾರ್ಯಾರು ಆಡಿಷನ್ಸ್ಗೆ ಹೋಗಿ ಬಂದಿರಲ್ಲ ನನ್ನ ಕಮೆಂಟ್ ಮಾಡಿರಿ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಹುಬ್ಬಳ್ಳಿ ಒಳಗೆ ಯಾರಾದ್ರೂ ಆಡಿಷನ್ಸ್ ಕೊಡ್ಲತ್ತಿರಲ್ಲ, ಸೊ ಅವ್ರಿಗೆ ಅಡ್ರೆಸ್ಸನ್ನು ಕೊಡ್ತೀನಿ. ಹುಬ್ಬಳ್ಳಿ ಒಳಗೆ ಸಿಕ್ಕಾಪಟ್ಟಿ ಉತ್ತರ ಕರ್ನಾಟಕ ಸೈಡ್ ಹುಬ್ಬಳ್ಳಿ ಅಂತ ಎಲ್ಲ ತುಂಬ ತಿಳ್ಕೊತಾರೆ ಅಂಥ ಕಲಾವಿದರಿಗೆ ಒಳ್ಳೆ ಅವಕಾಶ. ಹುಬ್ಬಳ್ಳಿ ಅಂತ ಅಲ್ಲ, ಅಕ್ಕಪಕ್ಕ ಜಿಲ್ಲೆದವ್ರು ಫ್ರೀ ಆಗಿದ್ದವರೆಲ್ಲ ಎಲ್ಲ ಆಡಿಷನ್ಸ್ ಕೊಡ್ರಿ. ಹುಬ್ಬಳ್ಳಿಯವ್ರನ್ನ ಅಷ್ಟೇ ಅಲ್ಲ, ನಿಮ್ಗೆ ನಿಯರ್ ಆದವರೆಲ್ಲ ಹೋಗಿ ಆಡಿಷನ್ಸ್ ಕೊಡ್ರಿ. ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಅಂತ ಅಷ್ಟೇ. ಸೊ ಹುಬ್ಬಳ್ಳಿ ಒಳಗೆ ಆಡಿಷನ್ಸ್ ಕೊಡೋರು ಆಡಿಷನ್ಸ್ ಸ್ಥಳ ಹಾಗೂ ಡೇಟನ್ನು ನೋಟ್ ಮಾಡ್ಕೊಳ್ರಿ. ಹುಬ್ಬಳ್ಳಿ ಇದೆ ಮಾರ್ಚ್ 27 ಬಿಜಾಪುರ ಆದ್ರೆ ಮಾರ್ಚ್ 28 ಹುಬ್ಬಳ್ಳಿ ಒಳಗೆ ಆಡಿಷನ್ಸ್ ಮಾಡತ್ತಾರ. ಯಾವ ಒಂದು ಜಾಗದಪ್ಪ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಸವಾಯಿ ಗಂಧರ್ವ ಹಾಲ್ ಹುಬ್ಬಳ್ಳಿ ಇಷ್ಟೇ ಕೊಟ್ಟಾರ. ಸವಾಯಿ ಗಂಧರ್ವ ಹಾಲ್ ಹುಬ್ಬಳ್ಳಿಗೆ ಹೋಗಿ ನೀವು ಆಡಿಷನ್ಸ್ ಕೊಡ್ರಿ. ಉತ್ತರ ಕನ್ನಡ ಸಿನಿಮಾಕ್ಕೆ ಬೆಂಗಳೂರಿಂದ ಬಂದು ಉತ್ತರ ಕರ್ನಾಟಕದಾಗೆ ಆಡಿಷನ್ಸ್ ಮಾಡತ್ತಾರ. ಸೊ ಈ ಅವಕಾಶನ ಉತ್ತರ ಕನ್ನಡ ಕಲಾವಿದರು ಬಳಸ್ಕೊಡ್ರಿ ಅನ್ನೋದೊಂದೇ ಈ ಉದ್ದೇಶ. ಜೊತೆಗೆ ಸ್ಟೆಪ್ಪನ್ನು ತೊಗೊಂಡು ಹೋಗಿ ಆಡಿಷನ್ಸ್ ಕೊಡ್ರಿ. ಆಗದ್ದು ಮುಂದೆ ಏನಾಗ್ತದ ಆಗಲಿ ನೋಡೋಣ. ಒಂದು ಹೆಂಗಿರ್ತಂದು ಐಡಿಯಾ ಗೊತ್ತಿರ್ತೈತಿ. ಸೊ ನೀವು ಹೋಗಿ ಇದು ಮಾಡಿ. ಸೊ ಯಾರೆಲ್ಲ ಅವತ್ತು ಆಡಿಷನ್ಸ್ಗೆ ಹೋಗ್ಲತ್ತೀರಿ, ಹೋಗ್ಬೇಕಂತ ಅನ್ಕೊಂಡಿರಿ, ಇಂಟ್ರೆಸ್ಟ್ ಐತಿ, ತಪ್ಪದೆ ಕಮೆಂಟ್ ಮಾಡಿರಿ. ಜೊತೆಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ನಂಗೆ ಕಮೆಂಟ್ ಕೂಡ ಮಾಡಿರಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಮಿಕೇಶ್ ಕನ್ನಡ ಅಂತ ಅಲ್ಲಿ ಕೂಡ ನಾನು ಫಾಲೋ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಬಗ್ಗೆ ತಪ್ಪದೆ ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಒಂದು ಮುಂದಿನ ಹೊಸ ಕಂಟೆಂಟ್ನಲ್ಲಿ. ಥ್ಯಾಂಕ್ ಯು.